7 बजे से रात 9 बजे तक सभी देशवासियों जनता कर्फ्यू का पालन करना है। ಲಸಿಕೆ ಪಡೆಯುವುದರ ಮೂಲಕ ತಡೆಗಟ್ಟಬಹುದು. ಕೋವಿಡ್ ಲಸಿಕೆ ಮಾಹಿತಿಯ ಬಗ್ಗೆ ಈ ಕಾರ್ಯಕ್ರಮವಿದೆ. ಈ ಕಾರ್ಯಾಗಾರವು ಕೋವಿಡ್ ಲಸಿಕೆ ಕಾರ್ಯಾಗಾರವಾಗಿದೆ. ಬನ್ನಿ ನಾವೆಲ್ಲರೂ ಲಸಿಕೆ ಹಾಕಿಸಿಕೊಂಡು ರೋಗ ಮುಕ್ತ ಸಮಾಜವನ್ನು ನಿರ್ಮಿಸೋಣ. If from the infected person the virus reaches to uninfected person due to his unawareness of not using safety measures such as mask and sanitizer. At the beginning, the virus remains in upper respiratory system of body, that is larynx and trachea. There may be difficulty for blood and oxygen to reach various cells of our body, and on further may lead to multi-organ failure, which includes liver, kidney, multi-organ failure, which includes at the left heart. At the end, it may lead to death of a person. ಆದ್ದರಿಂದ ಸಂಶಯಗಳನ್ನೆಲ್ಲ ಹೋಗಲಾಡಿಸಲು ಈ ಲಸಿಕೆ ಎಷ್ಟು ಮಹತ್ತರವಾದದ್ದು ಅಂತ ಪ್ರತಿಪಾದಿಸಿ ಎಲ್ಲ ಜನರು ನಾನು ಪ್ರೊಫೆಸರ್ ಹರಿಪ್ರಸನ್ನ ಚಿತ್ತಾಪುರ್ಕರ್ ಅಂತ ಈ ರ್ಯಾಲಿಯ ಚೇರ್ಮನ್ ಆಗಿದ್ದೇನೆ. ರಾಜು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಕಾಲೇಜ್ ಆಫ್ ಫಾರ್ಮಸಿ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಇವತ್ತು ಜಗತ್ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೆ ಈ ಕೋವಿಡ್ ಲಸಿಕೆ ಜಾಗೃತಿ ಅಭಿಯಾನ ಕೈಗೊಂಡು ಈ ರ್ಯಾಲಿ ತಗೊಂಡು ಬಂದಿದ್ದೀವಿ. ಇದರಲ್ಲಿ 4 ಟ್ಯಾಬ್ಲೋಗಳಿದ್ವು. ಒಂದರಲ್ಲಿ ಪ್ರಿವೆಂಟಿವ್ ಮೆಜರ್ ಕೋವಿಡನ್ನು ಹೇಗೆ ತಪ್ಪಿಸ್ಕೋಬಹುದು, ಆಮೇಲೆ ವ್ಯಾಕ್ಸಿನ್ ಈಗೇನು ಪ್ರಿಪೇರ್ ಆಗ್ತಾ ಇದೆ ಇಂಡಿಯಾದಲ್ಲಿ, ಮತ್ತು ಜಗತ್ತಿನಾದ್ಯಂತ ನಾವು ತಯಾರಿಸಿದ ಲಸಿಕೆಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದೇವೆ. ಅವು 100% ಸೇಫ್ ಆಗಿವೆ. ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಅದನ್ನು ಅಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಜನರು ಏನೂ ವಿಚಾರ ಮಾಡಲಾರ್ದೆ ಈ 100% ಸೇಫ್ ಇರುವ ವ್ಯಾಕ್ಸಿನನ್ನು ಆರಾಮಾಗಿ ತಗೊಳ್ಬೋದು. ಸ್ವಲ್ಪ ಲಸಿಕೆ ಕೊಟ್ಟ ಸ್ಥಳದಲ್ಲಿ ಬೇನೆ ಇರಬಹುದು, ವಾಮಿಟಿಂಗ್, ನಾಜಿಯಾ, ಮೈಕೈ ಬೇನೆ, ತೊಲೆ ಸುತ್ತುವಿಕೆ, ಟೆಂಪ್ರೇಚರ್, ಈ ಥರದ್ದು ಸಣ್ಣ ಒಂದು ಫೀಲಿಂಗ್ಸ್ ಬರ್ಬೋದು. ಬಟ್ ಕೋವಿಡ್-19 ಡಿಸೀಸ್ ಬಂದಾಗ ಏನು ತ್ರಾಸ ಆಗ್ತದೆ ಜನರಿಗೆ ನೀವೆಲ್ಲ ನೋಡಿರಿ. ಲಕ್ಷಾಂತರ ಜನ ಇದರಲ್ಲಿ ಸತ್ತು ಹೋಗಿದ್ದಾರೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ವ್ಯಾಕ್ಸಿನ್ ತೊಗೊಂಡು ಅಲ್ಪ ಸ್ವಲ್ಪ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ ಅದನ್ನು ತಾಳ್ಕೊಂಡು ಈ ದೇಶದಿಂದ ಇಡೀ ವಿಶ್ವದಿಂದ ಈ ಕೋವಿಡ್-19 ಅನ್ನೋ ಮಹಾಮಾರಿಯನ್ನು ಹೋಗಲಾಡಿಸಲು ಈ ಪ್ರಯತ್ನ ನಡೀತಾ ಇದೆ. ಕೇಂದ್ರ ಸರ್ಕಾರ ಇದು ಮಾಡ್ತಾ ಇದೆ. ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಈ ರ್ಯಾಲಿ ತೊಗೊಂಡು ಬಂದಿದ್ದೀವಿ. ನಾವೆಲ್ಲ ಫಾರ್ಮಸಿಸ್ಟ್ ಇದ್ದೀವಿ. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಜವಾಬ್ದಾರಿ. ನಾವು ಈ ಜನರನ್ನು
ಕಲಬುರಗಿ ಮಹಾನಗರ ಜನರನ್ನು ಇದರ ಬಗ್ಗೆ ಎಜುಕೇಟ್ ಮಾಡಲಿಕ್ಕೆ ಈ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕದ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಜಗತ್ತಿನಾದ್ಯಂತ ಈ ಕೊರೋನಾ ಹೆಮ್ಮಾರಿಯಿಂದ ಸಾವಿರಾರು ಜನರು, ಲಕ್ಷಾನು ಜನರು ಸಾವನ್ನಪ್ಪಿದರು. ಯಾಕೆಂತಂದ್ರೆ ಈ ಕೊರೋನಾ ಹೆಮ್ಮಾರಿ ಇಡೀ ಜಗತ್ತಿಗೆ ಬಳಲುವಂತೆ ಮಾಡಿರೋ ಪ್ರಯುಕ್ತ ಆ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಈ ಕೋವಿಡ್ ನಿರ್ಮೂಲನೆಗಾಗಿ ಒಂದು ಕೋವಿಡ್ ವ್ಯಾಕ್ಸಿನ್ ರಿಲೀಸ್ ಮಾಡಿ ಇದನ್ನು ಜಗತ್ತಿನಾದ್ಯಂತ ಈಗಾಗಲೇ ನಮ್ಮ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ 20ನೇ ತಾರೀಕುವರೆಗೂ ಸುಮಾರು 10 ಕೋಟಿ ಜನರು ಈ ವ್ಯಾಕ್ಸಿನ್ ತಗೊಂಡಿದ್ದಾರೆ. ನಾನು ನಿಮ್ಮಲ್ಲಿ ಈ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಕೊರೋನಾ ವ್ಯಾಕ್ಸಿನ್ ಯಾಕೆ ತಗೋಬೇಕನ್ನೋ ಒಂದು ಪ್ರಕ್ರಿಯೆಯನ್ನು ನಮ್ಮ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನವರು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇದನ್ನು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಶ್ಲಾಘನೆ ಮಾಡುತ್ತಿದ್ದೇನೆ ಬಂಧುಗಳೇ. ಗ್ರಾಮೀಣದ ಜನರಿಗೆ ನಾನು ಮುಖ್ಯವಾಗಿ ಕೇಳಿಕೊಳ್ಳೋನೆಂದರೆ, ಯಾರು ಕೊರೋನಾದಿಂದ ಭಯದಿಂದ ಬಳಲುತ್ತಿದ್ದಾರಲ್ಲ ಅವರಿಗೆಲ್ಲ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಹೆಮ್ಮಾರಿ ಹೋಗಬೇಕಾದ್ರೆ ಹುಟ್ಟಿದಾಗ ಹೆಂಗೆ ಪೋಲಿಯೋ BCG ವ್ಯಾಕ್ಸಿನ್ ತಗೋತಿರೋ ಹಾಗೆ ಅದು ಕೊರೋನಾ ವ್ಯಾಕ್ಸಿನ್ ತಗೋಬೇಕು. ಇದರಿಂದ ಯಾವುದೇ ಏನೂ ಅಡ್ಡ ಪರಿಣಾಮ ಇರೋದಿಲ್ಲ, ಕೇವಲ ಜ್ವರ ಬರುತ್ತದೆ ಹೊರತು ಮತ್ತೇನೂ ಇಲ್ಲ. ಅದಕ್ಕಾಗಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇವತ್ತಿನ ಒಂದು ದೊಡ್ಡ ಪ್ರಚಾರದೊಂದಿಗೆ ಈ ಒಂದು ಪ್ರಚಾರವು ಮಾಧ್ಯಮದ ಮುಖಾಂತರ ಹಳ್ಳಿಗೆ ಪ್ರತಿಯೊಬ್ಬರಿಗೆ ಮನಮುಟ್ಟುವಂತೆ ಆಗಿ ಎಲ್ಲರೂ ಕೊರೋನಾ ವ್ಯಾಕ್ಸಿನ್ ತಗೋಬೇಕನ್ನೋ ಒಂದು ಮಾದರಿಯನ್ನು ನಾವು ತೋರಿಸಿಕೊಟ್ಟರೆ ಪ್ರಯುಕ್ತ ಮಾಧ್ಯಮದ ಮುಖಾಂತರ ನಾನು ನಮ್ಮ ರಾಜೀವ್ ಗಾಂಧಿ ಕಾಲೇಜು ವತಿಯಿಂದ ತಮ್ಮೆಲ್ಲರೂ ವಿನಂತಿ ಮಾಡಿಕೊಳ್ಳುತ್ತೇನೆ. ಕೊರೋನಾ ವ್ಯಾಕ್ಸಿನ್ ಜಿಂದಾಬಾದಿನ ಮುಖಾಂತರ ತಗೊಂಡು ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಬಂಧುಗಳೇ, ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹೆಸರು ಸರ್? ನನ್ನ ಹೆಸರು ಉಮೇಶ್ ಶೆಟ್ಟಿ ಅಂತೇಳಿ, ನಾನು ಈ ಕಾಲೇಜಿನ ಕಾರ್ಯದರ್ಶಿ ಮತ್ತು ಸಾಮಾಜಿಕ ಸಲಕರಣೆ ಒಂದು ಮಹಾನಾಗರಿಕ.